ನನ್ನ ಹೆಸರು ರೂಪಶ್ರೀ. ಇನ್ನು ಸಲಾಕೆರೆ ಬಂದು ಎಷ್ಟು ದಿನ ಆಯ್ತಪ್ಪ? ಇದು ಮೂರನೇ ವಾರ ಆಗಿದೆ. ಸಲಾಕೆರೆ ನಮ್ಮ ಸಲಾಕೆರೆ ವಿಷಯ ತಿಳಿಸಿದ್ದು ನನ್ನ ಕಸಿನ್ ರೇಖಾ ಅಂತ, ಅವ್ರ ಅತ್ತೆ ಮಾವ ಇದ್ರು ಅಲ್ಲಿ ಬಾಟಾ ಶೋರೂಮ್ ಹತ್ರ ಇದ್ದಾರೆ ಅಂತ ಬರ್ತಾ ಇದ್ರು. ಈಗ ಸಲಾಕೆರೆ ಬರೋದು ಮುಂಚೆ ನಿಮ್ ಪ್ರಾಬ್ಲಮ್ಸ್ ಏನಿತ್ತು? ನನಗೆ ಮೇನ್ ಏನಂದ್ರೆ ಒಂದಿನ ಬೆಳಗ್ಗೆ ಎದ್ದೆ ಕತ್ತು ಹುಡುಕಿತ್ತು. ಸರಿ ರೆಗ್ಯುಲರ್ ಆಗುತ್ತಲ್ಲ ಕತ್ತು ಹುಡುಕೋದು ಅಂತ ಹೇಳಿ ಮಸಾಜ್ ಮಾಡಿದೆ. ಸಂಜೆ ಅಷ್ಟೊತ್ತಿಗೆ ಇಲ್ಲಿಂದ ಬಂದು ಅದು ಇಲ್ಲಿ ಬಂದು ಕುತ್ಕೊಂಡ್ಬಿಡ್ತು. ಚೆನ್ನಾಗಿ ಗಂಟಾದಾಗ ಆಗೋಯ್ತು. ಸಂಜೆ ಹೊತ್ತು ಫಿಸಿಯೋಥೆರಪಿಗೂ ಹೋಗ್ತಿದ್ದೆ, IFT ಟ್ರೀಟ್ಮೆಂಟ್. ಆಮೇಲೆ ನನ್ನ ಕಸಿನ್ ಹೇಳಿದ್ರು ಇಲ್ಲಿ ಯಾಕೆ ಟ್ರೈ ಮಾಡಬಾರ್ದು ಅಂತ. ಸೊ ಇಲ್ಲಿ ಬಂದೆ. ಇಲ್ಲಿ ಬಂದ್ಮೇಲೆ ಇವರು ಸ್ಪೆಷಲ್ ಬೆಡ್ ಎಲ್ಲ ಇದಿರುತ್ತಲ್ಲ, ಟೆನ್ಸ್ ಥೆರಪಿ ತೊಗೊಂಡೆ 3 ದಿನ. ಅದಾದ್ಮೇಲೆ ನೋಡಿ ಇವತ್ತು ನಾನು ಗಾಡಿಯಲ್ಲಿ ಬಂದು ಇವತ್ತು ನಾನು 2 ವೀಲರಲ್ಲೇ ಬಂದೆ. ಈಗ ಫಸ್ಟ್ ಡೇ ಬಂದಾಗ ನಿಮ್ಗೆ ಎಷ್ಟು ಪೇನ್ ಇತ್ತು? ಸಿಕ್ಕಾಪಟ್ಟೆ ನೋವಿತ್ತು ನನಗೆ. ಅಂದ್ರೆ ಗಂಟು ತರ ಇತ್ತು. ಒಂದ್ ಕಡೆ ಮಸಾಜ್ ಮಾಡಿದ್ರೆ ಇನ್ನೊಂದ್ ಕಡೆ ಬಂದ್ಬಿಡೋದು, ಅಲ್ಲಿ ರಿಲೀವ್ ಆಗೋದು. ಇಲ್ಲಿ ಮಸಾಜ್ ಮಾಡಿದ್ರ ಇಲ್ಲಿ ರಿಲೀವ್ ಆಗೋದು, ಇಲ್ಲಿ ಬರೋದು, ಹೀಗಾಯ್ತು. ಸೊ ಇವತ್ತಿಗೆ ಒಂದು 70% ಪೇನ್ ಕಡಿಮೆ ಆಗಿದೆ. ಈ ತರ ಪೆಂಡ್ಯುಲಮ್ ಸ್ಟ್ರೋಕ್ ಮಾಡಕ್ ಆಗ್ತಾ ಇದೆ ಅಷ್ಟು ಕ್ಯೂರ್ ಆಗಿದೆ. ನೋಡ್ರ ಫಸ್ಟ್ ಟೈಮ್ ಅಂತ ಹೇಳಿ ಗೆಡ್ಡೆ ತರ ಇದ್ದು ನೋವು ತುಂಬಾನೇ ಇತ್ತು ಅಂತ ಹೇಳಿ, ಕೈ ಎತ್ತಕ್ ಆಗ್ತಾ ಇಲ್ಲ, ಅಷ್ಟು ನೋವಿತ್ತು ಅಂತ ಹೇಳಿನೇ ಅವತ್ತು ದಿನ ಫಸ್ಟ್ ದಿನ ತುಂಬಾ ನೋವಿನಲ್ಲೇ ನಮ್ಮ ಒಂದು ಟೆನ್ಸ್ ಥೆರಪಿ ಅಂತ ಹೇಳ್ತೀವಿ, ನಮ್ಮ ಸ್ಪೈನ್ ಸ್ಲೀಪಿಂಗ್ ಬೆಡ್ ಅಂತ ಒಂದು ಟೆನ್ಸ್ ಥೆರಪಿನೇ ಅವ್ರು ಪ್ಯಾಚ್ ಹಾಕಿರ್ಬೇಕಾದಾಗೆ ನೋವು ಸ್ವಲ್ಪ ನೋವು ಕಮ್ಮಿ ಆಯ್ತು ಅಂತ ಹೇಳಿದ್ರು. 2ನೇ ದಿನ ಅವ್ರಿಗೆ ಸ್ವಲ್ಪ ಬೆಟರ್ ಅಂತ ಅನ್ಸಿದ್ರು. ಹೌದಾ? ಓಕೆನಾ? ಅದ್ರ ನಿಮ್ಗೆ ನೋವು ಅಂತ ಹೇಳಿದ್ರೆ ಎಷ್ಟು ದಿನದಲ್ಲಿ ನಿಮ್ಗೆ ಆ ನೋವು ಕಮ್ಮಿ ಆಯ್ತು? ನೋಡಿ ನಾನು ಬಂದಿದ್ದೆ ನೋವು ಅಂತ ಶುಕ್ರವಾರ ಬಂದೆ. ಅಂದ್ರೆ ಹೋದ ಶುಕ್ರವಾರ ಹಿಂದಿನ ಶುಕ್ರವಾರ ಬಂದೆ. ಈ ಶುಕ್ರವಾರದಷ್ಟು ಆಲ್ಮೋಸ್ಟ್ ನೋವು ಕಡಿಮೆ ಆಗಿದೆ. ಇವತ್ತು ನೋಡಿ ಇದೆ, ಅಂದ್ರೆ ಏನಾದ್ರು ಎತ್ತಿದ್ರೆ ನೋವುತ್ತೆ, ಇಲ್ಲ ಅಂತಲ್ಲ, ಬಟ್ ಮೂವ್ಮೆಂಟ್ ಮಾಡೋಕ್ಕಾಗುತ್ತೆ, ಗಾಡಿ ಓಡಿಸೋಕ್ಕಾಗುತ್ತೆ. ಸೊ 70% ಕ್ಯೂರ್ ಆಗಿದೆ ಅಂದ್ರೆ 70% ಗುಣ ಆಗಿದೆ ಅಂತ ಹೇಳ್ತಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 10 days ಥೆರಪಿ ಇರ್ಬೋದು. 10 days ಅಲ್ಲಿ ಅವ್ರಿಗೆ ಗುಣ ಆಗಿದೆ. ಅಮ್ಮ ಇದಕ್ಕೂ ಮುಂಚೆ ನೀವು ಡಾಕ್ಟರ್ ಹತ್ರ ತೋರಿಸಿದ್ದು? ಅದು ಸಂಜೆ ಹೊತ್ತು ಒಂದು 4 ದಿನ ಫಿಸಿಯೋಥೆರಪಿ ಮಾಡಿಸ್ಕೊಂಡು ತುಂಬಾ ಗಂಟಿತ್ತು, ಲಿಫ್ಟ್ ಮಾಡೋಕ್ಕೆ ಆಗ್ತದಿಲ್ಲ. ಸೊ ಈಗ ಅದು ಮಾಡಿಸ್ತಿಲ್ಲ, ಫಿಸಿಯೋಥೆರಪಿನೂ ನಿಲ್ಲಿಸ್ಬಿಟ್ಟು. ಫಿಸಿಯೋಥೆರಪಿ ಇಲ್ಲ, ಸಲಾಕೆರೆಗೆ ಒಂದು ಥೆರಪಿನ ತಗೊಳ್ತಾ ಇದ್ದಾರೆ. ಅಮ್ಮ ನೀವು ಅಮೌಂಟ್ ಎಲ್ಲ ಎಷ್ಟು ಖರ್ಚು ಮಾಡಿದ್ರಿ? ಅಲ್ಲಿ ಫಿಸಿಯೋಥೆರಪಿ ಒಂದು ಸೆಷನ್ಗೆ 250 ಕೊಡ್ತಿದ್ದೆ. ಎಷ್ಟು ಸೆಕ್ಷನ್ ಮಾಡಿಸ್ಬೋದು? 4 ಸೆಷನ್ ನೋಡಿದ್ರ 4 ಸೆಷನ್ ತಗೊಂಡ್ರೆ 250 ತಗೊಂಡಿದ್ದಾರೆ. ಜೊತೆಗೆ 2000-3000 ರೂಪಾಯಿ ಖರ್ಚನ್ನ ಆಗಿದೆ ಅಂತ ಹೇಳ್ತಿದ್ದಾರೆ. ಸಲಾಕೆಗೆ ಬಂದು ಎಷ್ಟು ಖರ್ಚು ಮಾಡಿದ್ದೀರಾ? ನಡ್ಕೊಂಡ್ ಬರ್ತೀನಿ, ನಡ್ಕೊಂಡು ಹೋಗ್ತೀವಿ, ಪೆಟ್ರೋಲ್ ಖರ್ಚು ಉಳಿದೆ. ನಡ್ಕೊಂಡು ಬಂದು ನಡ್ಕೊಂಡು ಹೋಗ್ತಿದ್ರೆ ಪೆಟ್ರೋಲ್ ಖರ್ಚು ಮುಂದೆ ಇಲ್ಲ ಅಂತ ಹೇಳಿದ್ರೆ. ಅದೇ ಸಲಾಕೆಗೆ ಬರ್ಬೇಕು ಮುಂಚೆ ಗಾಡಿ ಓಡಿಸ್ತಾ ಇರ್ಲಿಲ್ಲ. ಇವತ್ತು ದಿನ ಸಲಾಕೆಗೆ ಗಾಡಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಳ್ಳೆ ವಿಷಯ ಅಂತ ಹೇಳಿ ಹೇಳ್ಬೋದು. ಸಲಾಕೆಗೆ ಇಷ್ಟೊಂದು ನಿಮ್ಗೆ ಬೆಟರ್ ಅನ್ಸಿದೆ. ಹೌದಾ? ನೀವೇನು ಓದಿದ್ದೀರ? ನಾನು PhD ಅಂತ ಹೇಳಿ ಮಾಡಿದರೆ ಡಾಕ್ಟರ್ ರೀತಿಯಾಗಿನೇ ಅವರು ತುಂಬಾನೇ ಹೆಲ್ಪ್ ಅನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆನ್ಲೈನ್ ಕ್ಲಾಸ್ ಎಲ್ಲ ತಗೊಳ್ತಾ ಇದ್ದಾರೆ. ಜೊತೆ ಸಲಾಕೆಗೆ ಬಂದು ಥೆರಪಿನ ತಗೊಂಡು ಗುಣ ಆಗಿದೆ ಅಂತ ಹೇಳಿ ನಮ್ಮ ಸಲಾಕೆರೆ ಕಂಪನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ರಿಯಲಿ ಗುಡ್ ಸರ್ವಿಸ್. ಯಾವುದೇ ತರ ಎಕ್ಸ್ಪೆಕ್ಟೇಷನ್ ಆಗಿದೆ ಕೊಡ್ತಾ ಇದಾರಲ್ಲ ಟ್ರೀಟ್ಮೆಂಟ್. ಸೊ ಇಟ್ಸ್ ಅ ವೆರಿ ಗುಡ್ ಸರ್ವಿಸ್. ವಯಸ್ಸಾದ ನೋಡಿ ನಾನು ಬೆಳಗ್ಗೆ ಬಂದೆ, ಮನೆಗೆ ಹೋಗಿ ಹೇಳಿದೆ, ನಮ್ಮ ಅಪ್ಪ ಮಧ್ಯಾಹ್ನನೇ ಬಂದ್ಬಿಟ್ರು. ಬಂದಿದ್ರೆ ಇವತ್ತು ದಿನ ಬರ್ತಾರೆ ಅಪ್ಪ. ಅವ್ರಿಗೆ ಖುಷಿ ಆಗಿದೆ, ಅವ್ರಿಗೆ ಮಂಡಿ ನೋವು ಇತ್ತು, ಅವ್ರಿಗೆ ರಿಲ್ಯಾಕ್ಸ್ ಆಗಿದೆ, ಆರಾಮಾಗಿ ಮನೇಲಿ ಓಡಾಡೋದು. ಇಲ್ಲಿಂದ ಬರ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ. ನಾನು ಇಲ್ಲೇನೆ ಪೋಸ್ಟ್ ಆಫೀಸ್ ಹತ್ರ ಇದ್ದೀನಿ. ನಮ್ಮ ಅಪ್ಪ ಒಂಚೂರು ಡೌನ್ ಕೆಳಗಡೆ 3 ರಸ್ತೆ ಪೋಸ್ಟ್ ಆಫೀಸ್ ಇಲ್ಲಿ ಬ್ಯಾಂಕಲ್ಲಿ ಪೋಸ್ಟ್. ಇವತ್ತು ದಿನ ಫಸ್ಟ್ ಅಮ್ಮ ಬಂದು ಥೆರಪಿ ತಗೊಂಡು ಆಮೇಲೆ ಅಪ್ಪನಿಗೆ ಹೇಳಿದ ಅಪ್ಪನ ಇಮಿಡಿಯೇಟ್ ಆಗಿ ಬಂದು ಥೆರಪಿನ ತಗೊಳ್ತಾ ಇದ್ರೆ ಅಪ್ಪಂದು ಬೆಸ್ಟ್ ಒಂದು ರಿಸಲ್ಟ್ ಎಲ್ಲ ಸಿಕ್ಕಿದೆ. ಆ ಸಿಸ್ಟರ್ಗೂ ಬೆಸ್ಟ್ ರಿಸಲ್ಟ್ ಎಲ್ಲ ಸಿಕ್ಕಿದೆ. ಅದಕ್ಕೆ ಹೇಳೋದು ಸಲಾಕೆರೆ ಥೆರಪಿಗೆ ಬಂದ್ರೆ 100% ರಿಸಲ್ಟ್ ಸಿಗೋ ಅವಕಾಶ ಇದೆ. ಎಷ್ಟು ಪರ್ಸೆಂಟ್ ಗುಣ ಆಗಿದೆ ಅಂತ ಹೇಳ್ತೀವಿ? 70% ಆಗಿದೆ 10 ದಿನದಲ್ಲಿ. 10 ದಿನದಲ್ಲಿ 70% ಗುಣ ಆಗಿದೆ ಅಂತ ಹೇಳಿ